Okay, students. Today we are going to learn how to solve these problems. The problem is to find standard deviations and a range. Okay, so this one is very important questions. 100% ಈ ಕ್ವಶನ್ 5 ಮಾರ್ಕ್ಸ್ ಕೇಳ್ತಾರೆ ಈ ಪ್ರಾಬ್ಲಮ್ನ. ಓಕೆ, ಇದನ್ನು ಸಾಲ್ವ್ ಮಾಡೋದು ಹೇಗೆ ಅಂತ ಕಲ್ತ್ಕೊಳ್ಳಿ. ತುಂಬ ಈಸಿ ಇದೆ. ಸೊ ಜಸ್ಟ್ ನೀವು ಅಟೆನ್ಷನ್ ಆಗಿರಬೇಕು, ಫೋಕಸ್ಡ್ ಆಗಿರಬೇಕು. ಓಕೆ, ಸೊ ಫಸ್ಟ್ ಈಗ ಒಂದು ಪ್ರಾಬ್ಲಮ್ ಕೊಡ್ತಾರೆ, ನಂಬರ್ ಆಫ್ ಸ್ಟೂಡೆಂಟ್ಸ್ ಅಥವಾ ಹೈಟ್ ಆಫ್ ದಿ ಸ್ಟೂಡೆಂಟ್ಸ್ ಸಮಥಿಂಗ್ ಏನೋ ಒಂದು ಥಿಯರಿ ಪಾರ್ಟ್ ಕೊಟ್ಬಿಟ್ಟು ಈ ಥರ ಲಿಸ್ಟ್ ಕೊಡ್ತಾರೆ ಬ್ರ್ಯಾಕೆಟ್ನಲ್ಲಿ. ಓಕೆ, ಸೊ ಈ ನಂಬರ್ಸ್ಗಳನ್ನ ನಾವು ನೀಟಾಗಿ ಕೌಂಟ್ ಮಾಡ್ಕೊಬೇಕು. ಓಕೆ, ಸೊ ಕೌಂಟ್ ಮಾಡ್ಕೊಳ್ಳೋಣ. 90 ಇದೆ, 80, 70, 95, 95, 85, 80. ಸೊ ಈ ಎಲಿಮೆಂಟ್ಸ್ನ ನಾವೇನಂತ ಕರಿತೀವಿ? ಎಕ್ಸ್ ಅಂತ ಕರಿತೀವಿ. ಓಕೆ, ರೈಟ್. ಸೊ ಈಗ ನಾವು ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟಿದೆ ಕೌಂಟ್ ಮಾಡ್ಕೊಬೇಕು. 1 2 3 4 5 6 7. ಸೊ n ಈಸ್ ಈಕ್ವಲ್ ಟು 7. ಓಕೆ, ಸೊ ಡೈರೆಕ್ಟಾಗಿ ಈಗ ಫಸ್ಟ್ ಏನು ಕೇಳಿದರೆ ರೇಂಜ್ ಕೇಳಿದಾರಲ್ವಾ. ಸೊ ಇದರಲ್ಲಿ ಅವರು ಈ ಕ್ವಶನ್ ರೇಂಜ್ ಅಂತ ಕೇಳಿದ್ದಾರೆ. ಸೊ ಇದು ಬಿಟ್ಟು ಅವರು ಇನ್ಯಾವ್ದು ಕೇಳ್ಬೋದು ಗೊತ್ತಾ? ಅವರು ಮೀನ್ ಅಂತ ಕೇಳ್ಬೋದು, ನೆಕ್ಸ್ಟ್ ಮೋಡ್ ಅಂತ ಕೇಳ್ಬೋದು. ಓಕೆ, ರೈಟ್. ಸೊ ಇವು ಗೊತ್ತಿರಲಿ ನಿಮಗೆ, ಕನ್ಫ್ಯೂಸ್ ಆಗಿಬಿಡಿ. ಕನ್ಫ್ಯೂಸ್ ಆದರೆ 3 ಕೂಡ ಬರೆದ್ಬಿಡಿ, ಬೆಸ್ಟ್. ಓಕೆ, ಸೊ ಫಸ್ಟ್ ನೋಡೋಣ. ಈಗ ನಾವು ಮೊದಲನೇದು ರೇಂಜನ್ನು ಫೈಂಡ್ ಔಟ್ ಮಾಡಬೇಕಲ್ವ ನಾವು. ಏನು ರೇಂಜ್ಗೆ ಫಾರ್ಮುಲಾ? ಸಿಂಪಲ್, ಮ್ಯಾಕ್ಸಿಮಮ್ ಮೈನಸ್ ಮಿನಿಮಮ್. ಓಕೆ, ರೈಟ್. ಸೊ ಈ ಒಂದು ಕೊಟ್ಟಿರೋ ಗ್ರೂಪಲ್ಲಿ ಮ್ಯಾಕ್ಸಿಮಮ್ ಅತ್ಯಂತ ದೊಡ್ಡ ಸಂಖ್ಯೆ ಯಾವುದು? ಹುಷಾರಾಗಿ ನೋಡಬೇಕು. ಯಾವುದಿದೆ? 95 ಅಲ್ವಾ? 95. ಮಿನಿಮಮ್ ಎಲಿಮೆಂಟ್ ಯಾವುದು? ತುಂಬ ಚಿಕ್ಕ ಸಂಖ್ಯೆ ಯಾವುದು? 80ನಾ? 70 ಇದೆ ಅಲ್ವಾ? ಓಕೆ, ಸಬ್ಟ್ರ್ಯಾಕ್ಟ್ ಮಾಡಿ ಎಷ್ಟು ಬರುತ್ತೆ? 25 ಬರುತ್ತೆ. ಹಾಗಾದರೆ ರೇಂಜ್ ಈಸ್ ಈಕ್ವಲ್ ಟು ಎಷ್ಟು? 25. ಇದಕ್ಕೊಂದು ಮಾರ್ಕ್ಸ್ ನಿಮಗೆ, ರೈಟ್. ಸೊ ಈ ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಡಿವಿಷನ್ ಮಾಡಿದ್ರೆ 4 ಮಾರ್ಕ್ಸ್, ಒಟ್ಟು 5 ಮಾರ್ಕ್ಸ್, ರೈಟ್. ಸೊ ಇದನ್ನು ಮಾಡಬೇಡ ನಾವು, ಯಾವುದು ಮೀನ್ ಅಂತ ಕೊಟ್ಟರೆ ಅಂತ ಅಂದ್ಕೊಳ, ರೈಟ್. ಈ ಒಂದು ವೇಳೆ ಮೀನ್ ಫೈಂಡ್ ಔಟ್ ಮಾಡಿ ಅಂತ. ಮೀನ್ ಈಸ್ ನಥಿಂಗ್ ಬಟ್ ಅವರೇಜ್. ಇದನ್ನು ಎಕ್ಸ್ ಬಾರ್ ಅಂತ ಕರಿತೀವಿ. ಓಕೆ, ಸೊ ಹೇಗೆ ಅವರೇಜ್ ಫೈಂಡ್ ಔಟ್ ಮಾಡೋದು? ಸಿಂಪಲ್, ಕೊಟ್ಟಿರೋ ನಂಬರ್ಸ್ನೆಲ್ಲ ಆ್ಯಡ್ ಮಾಡಬೇಕು. ಓಕೆ, 95 ಪ್ಲಸ್ 95 ಪ್ಲಸ್ 85 ಪ್ಲಸ್ 80. ಕೊಟ್ಟಿರೋ ನಂಬರ್ನೆಲ್ಲ ಆ್ಯಡ್ ಮಾಡಿ ಡಿವೈಡೆಡ್ ಬೈ ಎನ್. ಎನ್ ಅಂದರೆ ಎಷ್ಟು? 7 ಅಲ್ವಾ? ಸೊ ನೋಡಿ, ಈ ಎಲ್ಲ 90 ಪ್ಲಸ್ 80 170 ಪ್ಲಸ್ 70 240 240. ಸೊ ಎಲ್ಲ ಹೀಗೆ ಆ್ಯಡ್ ಮಾಡ್ತಾ ಹೋದರೆ ನೀವು ಕ್ಯಾಲ್ಕುಲೇಟ್ರಲ್ಲಿ ಎಷ್ಟು ಬರುತ್ತೆ? 595. 595 addition of these number, then by 7. Now divide 595 by 7. ಎಷ್ಟು ಬರುತ್ತೆ? 85 ಬರುತ್ತೆ. Now x bar means average or mean value is 85. Got it? So next, in case ಅವ್ರು ಯಾರು ಮೋಡ್ ಫೈಂಡ್ ಔಟ್ ಮಾಡಿ ಅಂತ ಕೊಟ್ಟಿದ್ರೆ, ಮೋಡ್ ಈಸ್ ನಥಿಂಗ್ ಬಟ್ ಫ್ರೀಕ್ವೆನ್ಸಿ, ನಂಬರ್ ಆಫ್ ಅಕರೆನ್ಸ್. ಓಕೆ, ಸೊ ಯಾವ ನಂಬರು ಹೆಚ್ಚು ಸರಿ ರಿಪೀಟ್ ಆಗಿದೆ ಅನ್ನೋದು ನೋಡಬೇಕಷ್ಟೆ. ಕನ್ಸಿಡರ್ ದ ಗಿವನ್ ಲಿಸ್ಟ್. ಸೊ ಈ ಫ್ಯಾಮಿಲಿಯಲ್ಲಿ, ಈ ಗ್ರೂಪಲ್ಲಿ ವಿಚ್ ನಂಬರ್ ಈಸ್ ರಿಪೀಟೆಡ್ ಮೋರ್ ಟೈಮ್ಸ್? ಯಾರು ಜಾಸ್ತಿ ಟೈಮ್ಸ್ ರಿಪೀಟ್ ಆಗಿದ್ದಾರೆ? 95 ಅಲ್ವಾ? ಇಲ್ಲೊಂದು 95 ಇದೆ, ಇಲ್ಲೊಂದು 95 ಇದೆ. ಗಾಟ್ ಇಟ್? 2 ಟೈಮ್ಸ್ ರಿಪೀಟ್ ಆಗಿದೆ, ಇನ್ಯಾವುದೂ ಆಗಿಲ್ಲ. ಸೊ ಹಾಗಾದರೆ ರೇಂಜ್ ಮೋಡ್ ಅಂದರೆ ಏನು? ನಂಬರ್ ಆಫ್ ಅಕರೆನ್ಸ್ 95. ಇದು 2 ಟೈಮ್ಸ್ ರಿಪೀಟ್ ಆಗಿದೆ, 2 ಟೈಮ್ಸ್ ಅಲ್ವಾ? ಮೋಡ್ ಈಸ್ 95. ಜಸ್ಟ್ ನೋಡ್ತೀರಾ, ಬರೀಬೇಕಷ್ಟು. ಗಾಟ್ ಇಟ್? ಸೊ ಇಷ್ಟು 1 ಮಾರ್ಕ್ಸ್ಗೆ ಆಯಿತು. ಓಕೆ, ಯಾವುದಾದ್ರು ಕೇಳ್ಬೋದು. ಈ ಕ್ವಶನಲ್ಲಿ ರೇಂಜ್ ಕೇಳಿದ್ದಾರೆ, ರೈಟ್. ಸೊ ವೆದರ್ ದಿ ಆಸ್ಕ್ ರೇಂಜ್, ಮೀನ್ ಮೀನ್ಸ್ ಅವರೇಜ್, ಮೋಡ್ ಕೇಳ್ಬೋದು.
ನೆಕ್ಸ್ಟ್ ಕಮ್ ಟು ದಿಸ್ ಒನ್. ಡೆಫಿನೆಟ್ಲಿ ಇದಂತೂ ಕೇಳ್ತಾರೆ, ಇಲ್ಲೇನು ಚೇಂಜಸ್ ಇರಲ್ಲ, 4 ಮಾರ್ಕ್ಸ್ಗೆ ಇರುತ್ತೆ, ರೈಟ್. ಸೊ ಬಿಫೋರ್ ಗೋಯಿಂಗ್ ಟು ಫೈಂಡ್ ದ ಸ್ಟ್ಯಾಂಡರ್ಡ್ ಡಿವಿಯೇಷನ್ಸ್ ವಿ ಶುಡ್ ನೋ ದ ಫಾರ್ಮುಲಾ ಟು ಫೈಂಡ್ ದ ಸ್ಟ್ಯಾಂಡರ್ಡ್ ಡಿವಿಯೇಷನ್ಸ್. ಏನಿದೆ ಫಾರ್ಮುಲಾ? SD ಅಂತ ಬರಿತೀನಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ಗೆ ಫಾರ್ಮುಲಾ. ಸ್ಕ್ವೇರ್ ರೂಟ್ ಆಫ್ ಸಮ್ಮೇಷನ್ ಆಫ್ x ಮೈನಸ್ x ಬಾರ್ ಹೋಲ್ ಸ್ಕ್ವೇರ್ ಡಿವೈಡ್ ಬೈ n. ಓಕೆ, ಸೊ ಇದೇ ಫಾರ್ಮುಲಾ. ಇದನ್ನು ನಾವು ಟೇಬಲ್ ಹಾಕೊಂಡು ನೀಟಾಗಿ ಸಾಲ್ವ್ ಮಾಡೋಣ. ಓಕೆ, ಫಸ್ಟು ಎಕ್ಸ್ ಬರ್ಕೊಳ್ಳೋಣ. ಎಕ್ಸ್ ಅಂದ್ರೇನು? ಗಿವನ್ ಲಿಸ್ಟ್ 90, 80, 70, 95, 95, 85, 80. ಓಕೆ, ಸೊ ಎಲ್ಲ ಆ್ಯಡ್ ಮಾಡಿದಾಗ ಎಷ್ಟು ಬಂತು ನಮಗೆ? ಅಡಿಷನ್ ಮಾಡಿದಾಗ 595 ಬಂತು ಅಲ್ವಾ? ಸಮ್ಮೇಷನ್ ಆಫ್ ಎಕ್ಸ್ ಅಂತ ಬರ್ಕೊಳ್ಬೇಕಾದ್ರೆ ಇಲ್ಲಿ ಮಾಡಿದ್ವಲ್ಲ ಆಗಲೇ, ಎಲ್ಲ ಕೂಡ 90 + 80 + 70 + ಇವೆಲ್ಲ ಆ್ಯಡ್ ಮಾಡಿದ್ರೆ ಯು ಗೆಟ್ 595. ನೆಕ್ಸ್ಟು ಎಕ್ಸ್ ಆಯಿತಾ? ನೆಕ್ಸ್ಟು ಎಕ್ಸ್ ಬಾರ್ ಗೊತ್ತಲ್ಲ ನಮಗೆ, ಇದಿಲ್ಲ ಇಲ್ಲೇ ಫೈಲ್ ಮಾಡ್ಕೊಂಡಿದ್ವಲ್ಲ ಅಲ್ವಾ? ಸೊ ನೆಕ್ಸ್ಟು ಎಕ್ಸ್ ಮೈನಸ್ ಎಕ್ಸ್ ಬಾರ್ ಅಂತ ಬರ್ಕೊಬೇಕು ಕಾಲಮ್. ಎಕ್ಸ್ ವ್ಯಾಲ್ಯೂ ಇಸ್ ದಿಸ್ ಒನ್, ಎಕ್ಸ್ ಬಾರ್ ವ್ಯಾಲ್ಯೂ ಇಸ್ 85 ಅಲ್ವಾ? ಸೊ ಬರ್ಕೋಣ ಈಗ. 90 ಮೈನಸ್ 85 ಎಷ್ಟು ಬರುತ್ತೆ? 5 ಬರುತ್ತೆ ಅಲ್ವಾ? ಈಗ ನೆಕ್ಸ್ಟು 80 ಮೈನಸ್ 85 ಎಷ್ಟು ಬರುತ್ತೆ? -5 ಬರುತ್ತೆ. 70 ಮೈನಸ್ 85 ಎಷ್ಟು ಬರುತ್ತೆ? -15 ಬರುತ್ತೆ. 95 ಮೈನಸ್ 85 ಎಷ್ಟು ಬರುತ್ತೆ? 10 ಬರುತ್ತೆ. 95 ಮೈನಸ್ 85 ಅಗೇನ್ 10 ಬರುತ್ತೆ. 85 ಮೈನಸ್ 85 ಏನು ಬರುತ್ತೆ? 0. 80 ಮೈನಸ್ 85 ಏನು ಬರುತ್ತೆ? -5. ಗಾಟ್ ಇಟ್? ಸೊ ಇದಾಯಿತು. ನೆಕ್ಸ್ಟ್ ಏನು ಬರ್ಕೊಬೇಕು ಗೊತ್ತಾ? ಎಕ್ಸ್ ಮೈನಸ್ ಎಕ್ಸ್ ಬಾರ್ ಹೋಲ್ ಸ್ಕ್ವೇರ್. ಇವಾಗ ಏನು ಫೈಂಡ್ ಔಟ್ ಮಾಡಿದ್ದೀವಲ್ಲ ಅದರ ಸ್ಕ್ವೇರ್ ಫೈಂಡ್ ಔಟ್ ಮಾಡಬೇಕು. ಸಿಂಪಲ್ ಎಕ್ಸ್ ಮೈನಸ್ ಎಕ್ಸ್ ಬಾರ್ ಹೋಲ್ ಸ್ಕ್ವೇರ್, ರೈಟ್. ಸೊ ದಿಸ್ ಇಸ್ ದ ಆನ್ಸರ್. ಎಕ್ಸ್ ಮೈನಸ್ ಎಕ್ಸ್ ಬಾರ್ದು 5 ಅಲ್ವಾ? 5 ಸ್ಕ್ವೇರ್ ಅಂದರೆ ಎಷ್ಟು? 5 × 5 25. ನೀವು ಕ್ಯಾಲ್ಕುಲೇಟ್ ಮಾಡಬೇಕು ನೀವು 5 × 5 ಅಂತ. ಓಕೆ, 25 ಅಂತ ಬರುತ್ತೆ. ನೆಕ್ಸ್ಟ್ ಇದು -5 ಅಲ್ವಾ? -5 × -5 ಅಫ್ಕೋರ್ಸ್ 25. ನೆಕ್ಸ್ಟು -15 × -15 ಈಸ್ ಈಕ್ವಲ್ ಟು +225. ನೆಕ್ಸ್ಟು 90 ಇದು 10 ಅಲ್ವಾ? ಇದು 10 × 10 ಎಸ್ ಗೊತ್ತಲ್ವಾ? 100. ಮತ್ತು 10 × 10 100. 0 × 0 0. ಎಷ್ಟು? -5 × -5 ಈಸ್ ಈಕ್ವಲ್ ಟು +25. ಗಾಟ್ ಇಟ್? ಓಕೆ, ಸೊ ಇವಾಗ ನಾವು ಏನು ಮಾಡಬೇಕು? ಸಮ್ಮೇಷನ್ ಆಫ್ ಎಕ್ಸ್ ಮೈನಸ್ ಎಕ್ಸ್ ಬಾರ್ ಸ್ಕ್ವೇರ್ ಮಾಡ್ಕೊಬೇಕು. ಯಾವುದಕ್ಕೆ? ಇಷ್ಟು ಬೇಕಲ್ಲ ನಮಗೆ ಇದಕ್ಕೆ. ಸೊ ಇದನ್ನು ಆ್ಯಡ್ ಮಾಡಬೇಕು. ಹೇಗೆ ನೋಡಿ? 25 + 25 50. 50 + 225 275. 275 ಆಗುತ್ತೆ. 375 +100 475 +25 500. ಕರೆಕ್ಟಾಗಿ 500 ಆಗುತ್ತೆ. ಆ್ಯಡ್ ಮಾಡಿ ಬೇಕಾದರೆ ಎಷ್ಟಾಗುತ್ತೆ? 500 ಆಗುತ್ತೆ. ಗಾಟ್ ಇಟ್? ಸೊ ಈಗ ನೆಕ್ಸ್ಟ್ ನಾವು ಏನು ಮಾಡಬೇಕು? ಡೈರೆಕ್ಟಾಗಿ ಫಾರ್ಮುಲಾಗೆ ಹೋಗೋಣ. ಓಕೆ, ಸೊ ಅಗೇನ್ ಐ ಆಮ್ ಗೋಯಿಂಗ್ ಟು ರೈಟ್ ಫಾರ್ಮುಲಾ ಒನ್ ಮೋರ್ ಟೈಮ್. ಸಮ್ಮೇಷನ್ ಆಫ್ ಎಕ್ಸ್ ಮೈನಸ್ ಎಕ್ಸ್ ಬಾರ್ ಹೋಲ್ ಸ್ಕ್ವೇರ್ ಬೈ n. ಓಕೆ, ಇಷ್ಟು ಪಾರ್ಟ್ ಎಷ್ಟು ಆನ್ಸರ್ ಇಲ್ಲಿದೆಯಲ್ಲ? 500. n ಅಂದರೆ ಎಷ್ಟು? ಸ್ಟಾರ್ಟಿಂಗ್ ಬರ್ಕೊಂಡಿದ್ವಲ್ಲ, ಎಷ್ಟು ಲಿಮಿಟು? 7. ಈ ಸ್ಕ್ವೇರ್ ರೂಟ್ನ ಮರೆಯಬಾರ್ದು, ಹಾಕೊಬೇಕು. ಗಾಟ್ ಇಟ್? ನಾವು ಸ್ಕ್ವೇರ್ ರೂಟ್ ಹಾಗೆ ಇರಲಿ, ಫಸ್ಟನ್ನು ಡಿವೈಡ್ ಮಾಡ್ಕೊಳ್ಳಿ. ಎಷ್ಟು ಬರುತ್ತೆ? 71.428 ಅಂತ ಬರುತ್ತೆ. ಇವಾಗ ನಂಬರ್ನ ಕೊಟ್ಬಿಟ್ಟು ಸ್ಕ್ವೇರ್ ರೂಟ್ ಹಾಕಬೇಕು. ಕ್ಯಾಲ್ಕುಲೇಷನ್ ಹೇಗೆ ಮಾಡ್ತೀರಾ?
ಫಾರ್ ಎಕ್ಸಾಂಪಲ್ ಕ್ಯಾಲ್ಸಿ ಹಿಂಗಿದೆ ಅಂತ ತಗೊಳ್ಳಿ, ನೀವು ಕೊಡಬೇಕು 71.428 ಅಂತ. ಇಲ್ಲಿ ಸ್ಕ್ವೇರ್ ರೂಟ್ ಇರುತ್ತೆ, ಆ ಬಟನ್ ಕ್ಲಿಕ್ ಮಾಡಬೇಕು, ಆವಾಗ ಬರುತ್ತೆ ಆನ್ಸರ್. ಎಷ್ಟು? 8.45 ಇಸ್ ದ ಸ್ಟ್ಯಾಂಡರ್ಡ್ ಡೆವಿಯೇಷನ್. ಗಾಟ್ ಇಟ್? ಇದಕ್ಕೆ 4 ಮಾರ್ಕ್ಸು. ಸೊ ಫಸ್ಟ್ ಮಾಡೋದಕ್ಕೆ 1 ಮಾರ್ಕ್ಸ್. ಸೊ ಈ ಪ್ರೋಸೆಸ್ ನೀಟಾಗಿ ಪ್ರಾಕ್ಟೀಸ್ ಮಾಡಿ. ಇಟ್ಸ್ ವೆರಿ ವೆರಿ ಈಸಿ. ಕಣ್ಣು ಚೆನ್ನಾಗಿರ್ಬೇಕಷ್ಟೇ ನಿಮಗೆ. ಅವ್ರು ಕೊಟ್ಟಿರೋ ಕ್ವಶನ್ನ ಬರ್ಕೊಬೇಕಾದ್ರೆ ನೀಟಾಗಿ ಬರ್ಕೊಬೇಕು. ಅವ್ರು ಕೊಟ್ಟಿರೋದೇ ಒಂದು ನಂಬರು, ನೀವು ಬೇರೆ ನಂಬರ್ನ ಬರೀಬಾರ್ದು. ಓಕೆ, ಅದಕ್ಕೋಸ್ಕರನೇ ಫೋಕಸ್ಡ್ ಆಗಿ ಕಾನ್ಸಂಟ್ರೇಟ್ ಆಗಿ ಮಾಡಿ. ಬರೆದಾದ್ಮೇಲೆ ಇನ್ನೂ 2-3 ಸರಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ, ಎಲ್ಲರೂ ತಪ್ಪು ಮಾಡಿದ್ದೀನಾ ಹೇಗೆ ಅಂತ. ಓಕೆ.